ಮಾಡಬೇಕಿನ್ಮೇಲೆ ಜವಾಬ್ದಾರಿ. ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ತುಮಕೂರಿನ ಪಕ್ಕದಲ್ಲಿರ್ತಕ್ಕಂಥ ಗೂಳೂರು ಗಣಪತಿ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಊರಿನಲ್ಲಿ ನಡೆದಂಥ ಹೊಸದಾಗಿ ಕಟ್ಟಿರ್ತಕ್ಕಂಥ ಈ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದ ಬಗ್ಗೆ ವಿಶೇಷವಾದಂಥ ಮಾಹಿತಿ. ಈ ಒಂದು ಕಾರ್ಯಕ್ರಮವನ್ನು ಪೂರ್ತಿ ವಿವರಣೆಯನ್ನು ನೋಡಿ ನಂತರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ. 101 ದೇವರುಗಳಿರ್ತಕ್ಕಂಥ ಈ ಊರಿನಲ್ಲಿ 10 ಹಲವಾರು ದೇವರುಗಳನ್ನು ಕರೆಸಿ ತುಂಬ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿದರು. ಸೊ ನಾವು ಕೂಡ ಕುಟುಂಬ ಸಮೇತ ಹೋಗಿದ್ವಿ. ಈ ರೇಣುಕಾದೇವಿ ಯಲ್ಲಮ್ಮ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಹಾಗೆಯೇ ಇಲ್ಲಿ ನಡೆದಂಥ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡೋಣ. ಈ ದೇವಸ್ಥಾನದ ಕಳಶ ಸ್ಥಾಪನೆಗೆ ಬಸವಣ್ಣನವರಾದಂಥ ಗೌಡ್ಗೆರೆ ಬಸವಣ್ಣ ಚಾಮುಂಡೇಶ್ವರಿ ಕ್ಷೇತ್ರ, ಅಲ್ಲಿಂದ ಬಸವಣ್ಣನವರನ್ನು ಕರೆಸಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಿದರು. ಮತ್ತು ಇಲ್ಲಿಯ 101 ದೇವಸ್ಥಾನಗಳಿರ್ತಕ್ಕಂಥ ಈ ಊರಿನ ವಿಶೇಷತೆಯನ್ನು ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಬನ್ನಿ ಸ್ನೇಹಿತರೆ. ತುಮಕೂರು ತಾಲೂಕು ಮತ್ತು ತುಮಕೂರು ಜಿಲ್ಲೆಗೆ ಸೇರಿರ್ತಕ್ಕಂಥ ತುಮಕೂರು ಕುಣಿಗಲ್ ಮಾರ್ಗವಾಗಿ ಹೋಗುವಾಗ ಸಿಗ್ತಕ್ಕಂಥ ಗೂಳೂರು ಎಂಬತಕ್ಕಂಥ ಗ್ರಾಮದಲ್ಲಿ ಈ ಒಂದು ರೇಣುಕಾದೇವಿ ಯಲ್ಲಮ್ಮನ ಹೊಸ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ತುಂಬಾ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಇದು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಸ್ಥಳ. ನಿಮಗೆಲ್ಲರಿಗೂ ಗೊತ್ತು ಗೂಳೂರು ಗಣಪತಿ ಅಂತ. ಸೊ ಈ ಒಂದು ಯಲ್ಲಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನೆಯಲ್ಲಿ ನಾವು ಕೂಡ ತುಂಬಾ ಖುಷಿಯಾದಂಥ ವಿಷಯ ಅಂತ ಹೇಳಿದ್ರೆ ಹಲವಾರು ವಿಶೇಷವಾದಂಥ ಮಾಹಿತಿ. ನೀವು ನಂಬೋಕ್ಕಾಗಲ್ಲ, ಆ ಥರದೊಂದು ವಿಶೇಷತೆ ಇದೆ. ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಂತರ ನಿಮಗೆ ಗೊತ್ತಾಗುತ್ತೆ. ಮತ್ತು ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ವಿಶೇಷತ ಕಾರ್ಯಕ್ರಮಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ.
ನೀಟಾಗಿ ಮಾಡ್ಬೇಕಿನ್ ಮೇಲೆ ನಿಮಗೆ ಜವಾಬ್ದಾರಿ ಸತ್ ಮಾಡಿ ನಡ್ರಿ. ಯಾವರು मृगाक्षी मोहिनी मुख्यामृगानी विद्यारूपिणी नित्यसुप्ता भक्तनिधि नियति निखिलेश्वरी मैत्री परानिष्ठा ಹಿಂದೆ ಬಗ್ಗೆ ಯಾರು ನಿಂತ್ಕೊಂಡ್ಬಿಡಿ ಕೈಟಾಗಿ ನಿಂತ್ಕೊಳ್ಳಿ ಎಲ್ಲ ಭಕ್ತಿರು
ನೋಡಿ ನೋಡಿ ಇಲ್ಲಿ ನೋಡಿ. ಸ್ನೇಹಿತರೆ ನೋಡಿ, ನಾವೀಗ ಗೂಳೂರು ಕ್ಷೇತ್ರದಲ್ಲಿದ್ದೀವಿ. ಈ ಒಂದು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನದ ಬಸವಣ್ಣ ಬಂದಿರೋದು. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಈ ಥರ ಹೊಸ ಅಂದರೆ ದೇವಸ್ಥಾನ ಓಪನಿಂಗ್ ಸೆರೆಮನಿಗಳಿಗೆ ಮತ್ತು ಗೃಹ ಪ್ರವೇಶ ಈ ಥರ ಎಲ್ಲ ಹೋಗ್ತಿರ್ತಾರೆ ಸ್ವಾಮೀಜಿ? ಹೌದು. ಇವತ್ತು ಗೂಳೂರು ಗ್ರಾಮ ಅಂದರೆ ಒಂದು ಕರ್ನಾಟಕದ ಒಂದು ಹೆಸರುವಾಸಿಕೆ ಒಂದು ಗ್ರಾಮ. ಏನಕ್ಕಪ್ಪ ಅಂದರೆ ಗಣೇಶನ ಒಂದು ಗಣೇಶನ ಕೂರ್ಸೋದ್ರಲ್ಲಿ ಬಹಳ ಒಂದು ಹೆಸರುವಾಸಿಕೆ ಅಂತದ್ದು. ಏಕೆಂದರೆ ಮಣ್ಣಿಂದ ಮಾಡಿ ಇಲ್ಲೇ ಜಾಗದಲ್ಲಿ ಕೂರ್ಸಿ ಮಣ್ಣ ತಂದು ಮಾಡುವಂಥದ್ದು ಅಂತ ಒಂದು ಪದ್ಧತಿ ಐತೆ. ಆದರೆ ಇವತ್ತು ಈ ಕ್ಷೇತ್ರಕ್ಕೆ, ಈ ಜಾಗಕ್ಕೆ, ಈ ಗ್ರಾಮಕ್ಕೆ ಯಲ್ಲಮ್ಮ ದೇವಿಯ ದೇವಸ್ಥಾನದ ಒಂದು ವಿಮಾನ ಗೋಪುರದ ಕಳಸ ಪ್ರತಿಷ್ಠಾಪನೆಗೆ ಅಂಗವಾಗಿ ಶ್ರೀ ಕ್ಷೇತ್ರದ ಬಸವಪ್ಪನವರ ಕರೆಸಿ ಬಹಳ ವಿಜೃಂಭಣೆಯಿಂದ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿರುವಂಥದ್ದು. ಅಂದರೆ ಅವ್ರು ಬಂದಂಥ ಜಾಗದಲ್ಲೆಲ್ಲ ಒಂದೊಂದಲ್ಲ ಒಂದು ರೀತಿ ಪವಾಡ ಮಾಡುವಂಥದ್ದು. ನಾವು ಅಂದ್ಕೊಂಡಿರೋದೇ ಒಂದು, ಅಲ್ಲಿ ಮಾಡೋದೇ ಒಂದು. ಅದನ್ನು ಕಣ್ಣಾರ ನೋಡುವಂಥ ನಿದರ್ಶನಗಳಾಗಿರ್ತದೆ. ಇವತ್ತು ಬರಬೇಕಾದ್ರೂ ಒಂದು ನಿದರ್ಶನ ಆಗ್ತು, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ರೀತಿ ಗೃಹ ಪ್ರವೇಶ ಆಗ್ಬೋದು, ಮತ್ತು ದೇವಸ್ಥಾನ ಓಪನಿಂಗ್ ಆಗ್ಬೋದು, ಮತ್ತು ಕಳಸ ಪ್ರತಿಷ್ಠಾಪನೆಗಳಾಗ್ಬೋದು, ಮತ್ತು ದೇವಸ್ಥಾನಗಳಿಗೆ ಜಾಗ ತೋರಿಸೋದಾಗ್ಬೋದು, ದೇವಸ್ಥಾನದ ಅರ್ಚಕರ ನೇಮಕ ಮಾಡೋದಾಗ್ಬೋದು, ಕರೆಸುವಂಥ ಒಂದು ಪದ್ಧತಿ ವಾಡಿಕೆ. ಇವತ್ತಿನ ಏನು ವಿಶೇಷತೆ? ಇವತ್ತಿನ ವಿಶೇಷತೆ ಏನಪ್ಪಾ ಅಂದರೆ, ಗೂಳೂರು ಗ್ರಾಮದ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ವಿಮಾನ ಗೋಪುರದ ಕಳಸ ಪ್ರತಿಷ್ಠಾಪನೆ ಮತ್ತು ವಾರ್ಷಿಕೋತ್ಸವ ಇತ್ತು. ಆ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರದ ಗೌಡಿಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರನ್ನು ಕರೆಸಿದ್ದು. ಈ ಕ್ಷೇತ್ರ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹದ ಮೂರ್ತಿಯಿಂದ ಹೆಗ್ಗಳಿಕೆಯಾಗಿರುವಂತಹ ಒಂದು ಕ್ಷೇತ್ರ. ಆ ಕ್ಷೇತ್ರದಿಂದ ಇವತ್ತು ಈ ಕ್ಷೇತ್ರಕ್ಕೆ ಬಂದಿರೋದು ಬಹಳ ಒಂದು ಹೆಮ್ಮೆಯ ಒಂದು ವಿಚಾರ. ವಿಶೇಷತೆ ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಬರಬೇಕಾದ್ರೆ ಬಸವಣ್ಣ ದೇವಸ್ಥಾನ ಹತ್ರ ಬಸವಣ್ಣವ್ರು ನಿಂತಿದ್ರಂತೆ. ನಾನು ಇರಲಿಲ್ಲ ಅಲ್ಲಿ ಹೇಳಿದ್ದು. ಬಸವಣ್ಣವ್ರ ಹತ್ರ ನಿಂತಿರ್ಬೇಕಾದ್ರೆ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ದೇವಸ್ಥಾನದ ಅರ್ಚಕರಿಗೆ ಪೂಜೆ ಮಾಡೋದು ಅಂತೇಳಿ ಹೇಳ್ತಾ ಇದ್ರಂತೆ. ಅದಕ್ಕೆ ಅವ್ರು ಪೂಜೆ ಮಾಡಕ್ಕೆ ಬಸವಣ್ಣವರೇ ಕರ್ಕೋಗಿ ಒಳಗಡೆ ಅವರ ದಂಡಿಸಿ ಕರ್ಕೋಗಿ ಬಿಡಿಸಿ ತಿರುಗಿ ಮತ್ತೆ ನೀನೇ ಮಾಡಬೇಕು ಪೂಜೆ ಅಂತ ಹೇಳಿದ್ರಂತೆ. ಅದು ಒಂದು ವಿಶೇಷತೆ. ಈ ತರ ನಾವು ಅನ್ಕೊಳ್ಳಿದ್ರೆ ಕಾರ್ಯಗಳೇ ಅಲ್ಲಿ ನಡೆಯುವಂಥದ್ದು ಒಂದು ವಿಶೇಷತೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. महेरणाय चक्षसे यो शिवतमो रसः तस्य वाजायते अनः उषतीरेव मातरः रङ्गमावुः चक्षजाय जन्मतः शुद्धोदकस्नानं समर्पितमूर्तस्तु मूर्तस्तु शुभमस्तु सुप्रदिष्टितमस्तु। राहुणीमहि धातुं यज्ञाय धातुं यज्ञपतये दैवीं स्वस्तिरस्तु नः स्वस्तिर्मानुषेभ्यः ऊर्ध्वं जिगातु। ಈ ಕಡೆನೇ ನೋಡಬೇಕು, ಈ ಕಡೆನೇ ನೋಡಬೇಕು, ಈ ಮಾತುಗಳನ್ನು ಕೇಳಬೇಕು. ದಯವಿಟ್ಟು ಇಂತಹ ಸಂದರ್ಭಗಳನ್ನು ನೀವು ಕಳ್ಕೋಬಾರದು. ನೀವೊಂದು ಮದುವೆಗೆ ಹೋದಾಗ ಗೃಹ ಪ್ರವೇಶ ಅದೆಲ್ಲ ಅಲ್ಲಿ ನಡೆದೋಗ್ಬಿಡುತ್ತೆ. ದೇವಸ್ಥಾನಕ್ಕೂ ಬಂದು ಮಲ್ಲಿಗೆ ಬುಟ್ಟಿಯಾಗಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ನಾವು ಕಸದ ತೊಟ್ಟಿ ಅಂತ ಬದುಕಬಾರದು. ಇದು ಈ ತಿಳುವಳಿಕೆ ಬೆಳೆಸ್ಕೊಳ್ಳದೆ ಇದ್ರೆ ಕಷ್ಟ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಮ್ಮ ಮುಂದೆ ಇಟ್ಟೆ ನಾನು. ಆ ದೃಷ್ಟಿಯಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಈ ಮಾತುಗಳನ್ನೆಲ್ಲ ಕೇಳ್ಕೊಂಡು ಮತ್ತೆ ಸಿಗಲ್ಲ ಈ ಮಾತುಗಳು ನಿಮಗೆ. ದಯವಿಟ್ಟು ಈ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಬೇಕು, ಗಲಾಟೆ ಮಾಡಬಾರ್ದು. ಇನ್ನೆಲ್ಲರೂ ಓಡಾಡೋರೆಲ್ಲ ನಿಲ್ಲಬೇಕು.
ದೇವ್ರ ಮುಂದೆ ಬಂದು ನಮಸ್ಕಾರ ಮಾಡೋರು ಆಮೇಲೆ ಬಂದು ಮಾಡಬೇಕು. ನಿಮ್ಮ ಭಕ್ತಿ ಶ್ರದ್ಧೆಗಳು ನಮ್ಗೆ ಸಂತೋಷ, ಅದು ನಿಮ್ಮ ನಮಸ್ಕಾರ ಎಲ್ರಿಗೂ ತೊಂದರೆ ಕೊಡಬಾರ್ದು. ಇಡೀ ಪ್ರಪಂಚದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳಿಗೆ ಸಕಾರಾತ್ಮಕವಾದ ತಿರುವು ಸಿಗ್ತಾ ಇದೆ. 8 ದಿವಸದ ಹಿಂದೆ 10 ದಿವಸದ ಹಿಂದೆ ನಾನು ಅಯೋಧ್ಯೆಯಲ್ಲಿದ್ದೆ. ಅಯೋಧ್ಯ ಭಗವಂತನ ಪ್ರತಿಷ್ಠಾಪನೆಯಾದ 24 ಗಂಟೆಗಳಲ್ಲಿ ಅಲ್ಲಿಗೆ ಹೋದೆ. ನಾನು ಅವತ್ತೇ ಹೋಗಕ್ಕಾಗಲಿಲ್ಲ, ಏಕೆಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ತುಮಕೂರಿನಲ್ಲಿ ನಮ್ಮ ಆಶ್ರಮದಲ್ಲಿದ್ದವು ಮತ್ತು ಬೇರೆ ಒಂದೆರಡು ಕಡೆ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೆ. ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಪ್ರತಿಷ್ಠಾಪನೆ ಭಾರತ ಮೊದಲುಗೊಂಡು ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಭಾರತೀಯರಿಗೆ ಇದೊಂದು ಪರ್ವಕಾಲ. 500 ವರ್ಷಗಳ ನಿರಂತರ ಹೋರಾಟ, ಪ್ರಾಣ ಬಲಿದಾನ, ಅತ್ಯಂತ ಸಮಾಧಾನವಾಗಿ ನಮಗೆ ದೊರಕಲೇಬೇಕಾದ ನಮ್ಮ ದೇವರ ಸಾನ್ನಿಧ್ಯಕ್ಕಾಗಿ ಮೌನವಾಗಿ ಆದರೆ ಪರಿಣಾಮಕಾರಿಯಾಗಿ ಹೋರಾಡದಂತಹ ನಮ್ಮ 20 ತಲೆಮಾರುಗಳ ಬಹಳ ದೊಡ್ಡ ಹೋರಾಟ. ತಾಯಂದಿರು ವಿಧವೆಯರಾದರು, ಆದರೆ ಹೋರಾಟದ ಸಂಕಲ್ಪ ನಿಲ್ಲಲಿಲ್ಲ. ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಪ್ರತಿಷ್ಠಾಪನೆಯಾಯಿತು. ಮೊದಲನೇ ದಿವಸ ಒಂದು 20,000 ಜನ ಬಂದಿದ್ರು. ನಾನು 2ನೇ ದಿವಸ ಹೋದರೆ ಅವತ್ತು 4 ಲಕ್ಷ ಜನ. 3ನೇ ದಿವಸನೂ ನಾನಿದ್ದೆ 5 ಲಕ್ಷ ಜನ. ಒಟ್ಟು ಮೊದಲನೇ ವಾರದಲ್ಲಿ 20 ಲಕ್ಷ ಜನ ದರ್ಶನಕ್ಕೆ ಬಂದು ಹೋದರು. 70 ದೇಶಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ದೇವರ ಪ್ರತಿಷ್ಠಾಪನೆಯ ಸಂದರ್ಭವನ್ನು ಮುಂದಿಟ್ಟುಕೊಂಡು ಪೂಜಾದಿಗಳು ನಡೆದವು. ರಕ್ತವನ್ನು ಹೀರುತ್ತೆ, ಕೊಳೆತ ಪದಾರ್ಥಗಳಿಂದ ಪದಾರ್ಥಗಳನ್ನು ಹೀರುತ್ತೆ. ಇದು ತಿಪ್ಪೇನೊಣ. ಪ್ರಪಂಚದಲ್ಲಿ 95% ಜನ ಈ ತಿಪ್ಪೇನೊಣಗಳಂತೆಯೇ ಬದುಕ್ತಾರೆ. ಇನ್ನು 5 ಜನ ಜೇನುನೊಣಗಳಂತೆ ಬದುಕ್ತಾರೆ. ಜೇನುನೊಣ ಅಪ್ಪಿತಪ್ಪಿಯೂ ಕೂಡ ತಿಪ್ಪೆ ಮೇಲೆ ಕೂತ್ಕೊಳ್ಳೋದಿಲ್ಲ. ಉಪವಾಸ ಇದ್ದು ಸಾಯುತ್ತೆ ಹೊರತು ಅದು ಎಲ್ಲಂದ್ರಲ್ಲಿ ಕೂತ್ಕೊಳ್ಳಲ್ಲ ಮತ್ತು ತನ್ನ ಜೀವನವನ್ನ ಅಪಾರ್ಥವಾಗಿ ಅದು ವ್ಯರ್ಥ ಮಾಡೋದಿಲ್ಲ. ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಅಂತ ಇದ್ರು, ಸ್ವಾಮಿ ವಿವೇಕಾನಂದರ ಗುರುಗಳವರು. ಅವ್ರು ಹೇಳ್ತಾ ಇದ್ರು, ನೀವು ಜೇನುನೊಣಗಳಾಗಿ ಎಂದಿಗೂ ತಿಪ್ಪೇನೊಣಗಳಾಗಬೇಡಿ. ಇದು ನಮ್ಮ ಮುಂದೆ ಇರೋ ಸವಾಲು. ಅದಕ್ಕೆ ನಾನು ಹೇಳಿದೆ, ಮದುವೆಗೆ ಹೋದಾಗ, ಕಿಟ್ಟಿ ಪಾರ್ಟಿಗೆ ಹೋದಾಗ, ಗೆಟ್ ಟುಗೆದರಿಗೆ ಹೋದಾಗ, ಟ್ರಿಪ್ ಹೋದಾಗ ನೀವು ಏನು ಬೇಕಾದರೂ ಮಾತಾಡ್ಕೊಳ್ಳಿ. ಆದರೆ ನೆನಪಿಟ್ಕೊಳ್ಳಿ, ದೇವರ ಸಾನ್ನಿಧ್ಯಕ್ಕೆ ಬಂದಾಗ ದೇವರ ಸ್ಮರಣೆ ಮಾಡಬೇಕು. ನಾನು ಅಲ್ಲಿ ನನ್ನನ್ನು ಸ್ವಾಗತಿಸಿದ್ರು, ತುಂಬ ಶ್ರದ್ಧೆಯಿಂದ ಎಲ್ಲ ಸ್ವಾಗತಿಸಿದ್ರಿ. ತುಂಬ ಸಂತೋಷ ಆಯಿತು ನನಗೆ. ಅರ್ಚಕರು ಮಂತ್ರ ಹೇಳ್ತಾ ಬರ್ತಾ ಇದ್ರು. ಅದರ ಕಲಶ ಹೊತ್ತ ತಾಯಂದ್ರು ಇನ್ನೊಂಚೂರು ಶ್ರದ್ಧೆಯಿಂದ ಮೌನವಾಗಿ ನಡೆದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅಕ್ಕಯ್ಯ ಬಂದ್ಯಾ? ಯಾವಾಗ ಬಂದಿಲ್ಲ? ಕಲಶ ಎಲ್ಲಿ ಬಿದ್ದೋಗುತ್ತೋ ಅಂತ. ಕಲಶ ಬೀಳ್ಸಲ್ಲ, ಅದು ನಮ್ಗೆ ಗೊತ್ತು. ಆದರೂ ಅಕ್ಕಯ್ಯ ಬಂದವಳು ನಿಮ್ ಜೊತೆನೆ ಹೆಜ್ಜೆ ಹಾಕ್ತಿದ್ದಾಳೆ, ಈಗಲೇ ಅವಳು ಮಾತಾಡಿಸ್ಬೇಕಾ? ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಕೂತ್ಕೊಂಡೆ ಕೈ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಸ್ನಾನಂ ಸಮರ್ಪಯಾಮಿ. ಸ್ನಾನಾನಂತರೇ ಆಚಮನಂ ಸಮರ್ಪಯಾಮಿ. ವಸ್ತ್ರಾರ್ಪೇ ಅಕ್ಷತಾಂ ಸಮರ್ಪಯಾಮಿ. ಆಭರಣಾರ್ಪೇ ಪ್ರಸೀದಮಖ್ಯಂ. ವಿಷ್ಣು ಪರಮಂ ಓಂ ತದ್ಬ್ರಹ್ಮ ಓಂ ತದ್ವಾಯು ಓಂ ತದಾತ್ಮ ಓಂ ತತ್ಸತ್ಯಂ ಓಂ ತತ್ಸರ್ವಂ ಓಂ ತತ್ಪುರೋ ನಮಃ. ಅಂತಶ್ಚರತಿ ಗೋದೇಶೋ ಗೃಹಾಯಾಂ ವಿಷಮುಂಸೋ ತ್ವಂ ಯತ್ಕಾಸ್ಕಂ ಇಂದ್ರತ್ವಂ ಮಿತ್ರತ್ವಂ ರುದ್ರತ್ವಂ ಬ್ರಹ್ಮತ್ವಂ ಪ್ರಜಾಪತಿಃ ಕರುಣಾಪೋ ಜ್ಯೋತಿರ್ಸೋ
ಸ್ನೇಹಿತರೆ, ನನಗೆ ಈ ವಿಷಯ ತಿಳಿಸಿದಂಥ ಮಂಜುನಾಥ್ ಸರ್ ಮತ್ತು ಎಲ್ಲ ಆ ಊರಿನ ಗ್ರಾಮಸ್ಥರಿಗೆ, ಆಡಳಿತ ವರ್ಗಕ್ಕೆಲ್ಲರಿಗೂ ಕೂಡ ನಮ್ಮ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನಿಂದ ಧನ್ಯವಾದಗಳು. ಈ ರೇಣುಕಾದೇವಿ ಯಲ್ಲಮ್ಮ ಅವರ ಒಂದು ಶಿಲ್ಪವನ್ನು ಕೆತ್ತಿರ್ತಕ್ಕಂಥ ಶಿಲ್ಪಿಗಳು ಇವರು ಮಂಜುನಾಥ್ ಆಚಾರ್ ಅಂತೇಳಿ. ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಿದ್ದೇನೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಸ್ವಸ್ತಿ. ಸಮಸ್ತ ಗೂಳೂರು ಗ್ರಾಮದ ಭಕ್ತ ಮಹಾಶಿವ ಸಮಯ ಪ್ರಾರ್ಥನೆ. ಈ ದಿನ ಗುರು ರೇಣುಕಾ ಯಲ್ಲಮ್ಮ ದೇವಿಯ ವಾರ್ಷಿಕೋತ್ಸವ, ಸಪರಿವಾರ ದೇವತೆಗಳ ವಾರ್ಷಿಕೋತ್ಸವ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಗ್ರಾಮಸ್ತರದಲ್ಲಿ ಸಂಪೂರ್ಣ ಸವಲತ್ತಿನಿಂದ ಸಕಲ ಭಕ್ತ ಅನುಗ್ರಹದಿಂದ ಎಲ್ಲ ಸಕಾಲ ನೆರವೇರಿತು. ಈ ದಿನ ತುಂಬ ಸಂತೋಷದ ದಿನ. ಆದ್ದರಿಂದ ಆ ರೇಣುಕಾ ಯಲ್ಲಮ್ಮ ದೇವಿ, ಅಯ್ಯಪ್ಪ ಸ್ವಾಮಿ, ಸದ್ಗುರು ಸಪರಿವಾರ ದೇವತೆಗಳ ಅನುಗ್ರಹದಿಂದ ಭಕ್ತರಿಗೆಲ್ಲರಿಗೂ ಸಕಲ ಆಯುಷ್ಯಾರೋಗ್ಯ, ಕ್ಷೇಮ, ಸ್ಥೈರ್ಯ, ವೀರ್ಯ, ಆಯುರಾರೋಗ್ಯ, ಧೈರ್ಯವನ್ನು ಕೊಟ್ಟು ಸುಖ ಸಂತಾನ ಸೌಭಾಗ್ಯವನ್ನು ಕೊಟ್ಟು ಎಲ್ಲರನ್ನು ರೇಣುಕಾ ಯಲ್ಲಮ್ಮ ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರಿಗೂ ಆರೋಗ್ಯ ಭಾಗದಿಂದ ವಿದ್ಯಾಬುದ್ಧಿ ಅನುಕೂಲ ಮಾಡಿಕೊಳ್ಳಬೇಕಂತ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು. ಹಾಯ್ ಪುಟಿ, ನಿನ್ನ ಹೆಸರೇನಪ್ಪ? ಸೂಪರ್, ಗುಡ್, ಥ್ಯಾಂಕ್ ಯು.